ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಈಗ ಮುಂದೆ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇರುವಂತಹ PSI ಮತ್ತು PC ಈ ಎಕ್ಸಾಮ್ ಅದ ಏಜ್ ಲಿಮಿಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು 2026ರಲ್ಲಿ ಅಂತಂದ್ರೆ ಈ ವರ್ಷ ಆಗುವಂತಹ ಕಾಲ್ಫಾರ್ಮ್ ಬಗ್ಗೆ ಇದೆ. ನೋಡ್ರಿ, ಈಗಾಗಲೇ ಬಹಳಷ್ಟು ನೋಟಿಸ್ಗಳು ಬಂದಾವೆ, ನೋಟಿಫಿಕೇಶನ್ಸ್ಗಳು ಬಂದಾವೆ. ಯಾವ ಜಿಲ್ಲೆಗೆ ಎಷ್ಟು ವೇಕೆನ್ಸಿಗಳು ಇದಾವೆ, ಆಮೇಲೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ, ಇದೆಲ್ಲ ಮಾಹಿತಿ ಬಂದಿದೆ. ಬಟ್ ಇನ್ನೂವರೆಗೂ ಕೂಡ PSI ಮತ್ತು PC 2026ರ ಕಾಲ್ಫಾರ್ಮ್ ಇನ್ನೂ ಆಗಿಲ್ಲ. ಆಮೇಲೆ ಕೆಲವೊಂದಿಷ್ಟು ಮೆಸೇಜ್ಗಳು ಕೂಡ ಬಂದಾವೆ, ಅಂತಂದ್ರೆ ನ್ಯೂಸ್ ಪೇಪರ್ಗಳಲ್ಲಿ ಆಗಿರ್ಬಹುದು, ಆಮೇಲೆ ಕೆಲವೊಂದಿಷ್ಟು ಗ್ಯಾಜೆಟ್ ಪೇಪರ್ಸ್ ನೋಟಿಫಿಕೇಶನ್ಸ್ ಗಳಾಗಿರ್ಬಹುದು. ಅದರಲ್ಲಿ ಏಜ್ ಲಿಮಿಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಎಷ್ಟು ಈ ಸಲ ಏನ ನಾವು ಕಾಲ್ಫಾರ್ಮ್ ಮಾಡ್ತೇವಿ PSI ಮತ್ತು PC ಎಕ್ಸಾಮ್ ಅದು, ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಡಬೇಕು ಅನ್ನೋದನ್ನು ಕೂಡ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ನಾನು PSI ಮತ್ತು PC ಎಕ್ಸಾಮ್ಗೆ ತಯಾರಿನ ನಡೆಸುವಂತಹ ಅಭ್ಯರ್ಥಿಗಳಿಗೆ ಎಷ್ಟು ಏಜ್ ಇರುವಂತಹ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಅವರೆಲ್ಲರೂ ಕೂಡ PSI ಮತ್ತು PC ಎಕ್ಸಾಮ್ಗೆ ತಯಾರಿಯನ್ನ ನಡೆಸ್ರಿ. ಓಕೆ, ಆ ಏಜ್ ಒಳಗೆ ನೀವು ಇದ್ರಂತಂದ್ರ ನಿಮ್ಮ ತಯಾರಿನ ಈಗಲಿಂದಲೇ ನಡೆಸ್ರಿ. ಅದ್ರ ಜೊತೆಗೆ ವೇಟ್ ಮಾಡಕ್ ಹೋಗ್ಬೇಡ್ರಿ, ಕಾಲ್ಫಾರ್ಮ್ ಆಗ್ಲಿ ನಿಲ್ಲು ಹಂಗ ಹಿಂಗ ಅಂತೇಳಿ. ನಾ ಇವತ್ತು ಹೇಳುವಂತಹ ಏಜ್ ಅಲ್ಲಿ ನೀವು ಬರ್ತಾ ಇದ್ರಂತಂದ್ರ ನಿಮ್ಮ ಸ್ಟಡಿಯನ್ನ ಇವತ್ತಿನಿಂದಲೇ ನಡೆಸ್ರಿ. ಇಲ್ಲ ಅಂತಂದ್ರ ಮುಂದ ಪಶ್ಚಾತ್ತಾಪ ಪಡ್ತೇರಿ. ಯಾಕಂತಂದ್ರ ಇದೇನ್ ಒಂದ್ ಸಲ ಏಜ್ ರಿಲ್ಯಾಕ್ಸೇಷನ್ ಕೊಡಾಕತ್ತಾರು, ಇದು ಒಂದೇ ಸಲ ಸಿಗ್ತೈತಿ ಚಾನ್ಸ್, ಒಂದೇ ಸಲ ಚಾನ್ಸ್ ಸಿಕ್ಕೈತೆ ಅಂತ ಹೇಳಿ ತಿಳ್ಕೊಂಡನ ಈಗಲಿಂದಲ ಸ್ಟಡಿ ಮಾಡಿ ಈ ಸಲ PSI PC ಆಗ್ಲೇಬೇಕನ್ನುವಂತಹ ಒಂದು ಗುರಿಯಿಂದ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಓಕೆನಾ? ಅದ್ರ ಜೊತೆಗೆ PSI PC ಎಕ್ಸಾಮ್ಗೆ ತಯಾರಿನ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಈ PSI ಮತ್ತು PC ಇರುವಂತಹ ಕೋರ್ಸ್ ನಿಮಗೆ ಓನ್ಲಿ 1200 rupees ಅಲ್ಲಿ ಕೊಡಾಕತ್ತೇವಿ. ಇದು ಆಕ್ಚುಲಿ ಫೀಸ್ 3000 ಇದೆ, ಬಟ್ ನಿಮ್ಗಾಗಿ ಆಫರ್ ಫೀಸ್ ಅಲ್ಲಿ 1200 rupees ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗತೈತಿ. ಈ ಒಂದು ಪ್ಯಾಕೇಜ್ ಅನ್ನ ತಗೊಂಡ್ರ ಅಂತಂದ್ರ, ಈ ಎಲ್ಲಾ ಕ್ಲಾಸಸ್ ಗಳನ್ನ ತಗೊಂಡ್ರ ಅಂತಂದ್ರ ಬೇರೆ ಏನು ನೋಡುವಂತ ಅವಶ್ಯಕತೆ ಇಲ್ಲ, ಬೇರೆ ಯಾವ್ದು ಬುಕ್ಸ್ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ, ಬೇರೆ ಏನು ಓದುವಂತ ಅವಶ್ಯಕತೆ ಇರೋದಿಲ್ಲ. ಎಲ್ಲಾನು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನೊಂದೇನು ಅಂತಂದ್ರೆ, ಈ PSI PC ಬ್ಯಾಚ್ಗೆ ನಾವು ಎಲ್ಲಾ ಚೊಕ್ಕ ಹೊಸ ಆಗಿರುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಗೆ ಕೊಡಾಕತ್ತೇವೆ. ಹಳೆ ವಿಡಿಯೋಸ್ ಯಾವ್ದು ಇರಂಗಿಲ್ಲ. ಎಲ್ಲಾನು ಕೂಡ ಈಗ ಸದ್ಯದಲ್ಲಿ ಇರುವಂತಹದ್ದ ವಿಡಿಯೋಸ್ಗಳನ್ನ ನಿಮ್ಗೆ ಕೊಡಾಕತ್ತೇವೆ ರೆಕಾರ್ಡ್ ಮಾಡಿ. ಹಾಗಾಗಿ ಎಲ್ಲ ಹೊಸ ವಿಡಿಯೋಸ್, ಹೊಸ ಏನಾದ್ರೂ ಚೇಂಜಸ್ ಇದ್ರೆ ಅದೆಲ್ಲ ಅಪ್ಡೇಟ್ ಮಾಡಿ ನಿಮ್ಗೆ ಈ ಕೋರ್ಸ್ ಅಲ್ಲಿ ನಿಮ್ಗೆ ಕೊಡಾಕತ್ತೇವಿ. PSI PC ಎರಡುಗಳಿಗೂ ಕೂಡ ಇದು ಇರುವಂತಹ 1200 rupees ಅಲ್ಲಿ ನಿಮ್ಗೆ ಸಿಗತೈತಿ. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲಾನು ಕೂಡ ಸಿಗ್ತಾ ಇದೆ. ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರ್. ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ. ಏನಂತ ಮಾಡ್ಬೇಕು, PSI ಅಂಡ್ PC 2026 ಅಂತೇಳಿ, ಅಥವಾ PC 2026 ಮಾಡ್ರಿ, ಅಥವಾ PSI 2026 ಮಾಡ್ರಿ, ನಡೀತೈತಿ ಯಾವ್ದಾರ ಒಂದು. ಇಷ್ಟು ಒಂದು ಮೆಸೇಜ್ ಮಾಡಿದ ತಕ್ಷಣ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಸ್ಕ್ಯಾನರ್ ಅನ್ನ ಬರ್ಸ್ಕೊಂಡು ಫೀಸ್ ಪೇಡ್ ಮಾಡ್ರಿ. ಆಫರ್ ಫೀಸ್ ಇದೆ, ಮತ್ ಫೀಸ್ ಆಮೇಲೆ ಹೆಚ್ಚಾದ್ಮೇಲೆ ಸರ್ 1200 ರೂಪಾಯಿಗೆ ನೀವು ಕೊಡಾಕತ್ತಿದ್ರಿ, ಮತ್ ಈಗ 1200 ಕೊಡ್ರಿ ಅಂತ ಹೇಳ್ಬೇಡ್ರಿ. ಯಾಕಂದ್ರೆ ಒಂದ್ಸಲ ನಾವು ಅದನ್ನ ಲಾಕ್ ಮಾಡಿದ್ವಿ ಅಂತಂದ್ರೆ ಮತ್ತೆ ಚೇಂಜ್ ಮಾಡಕ ಅಷ್ಟು ಈಸಿ ಆಗಲ್ಲ. ಹಾಗಾಗಿ ಈಗ ಕಡಿಮೆ ಫೀಸ್ ಒಳಗೆ ಕೊಡಾಕತ್ತೇವಿ. ಇಷ್ಟು ಕಡಿಮೆ ಫೀಸ್ ಅಲ್ಲಿ ನಿಮ್ಗ ಎಲ್ಲಾ ಸಬ್ಜೆಕ್ಟ್ ಗಳು ಎಲ್ಲಿಯೂ ಕೂಡ ಸಿಗಂಗಿಲ್ಲ. ಸ್ಕ್ಯಾನರ್ ಕಳಿಸಿದ್ಮೇಲೆ ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ನಮ್ಗ. ಇದ ವಾಟ್ಸ್ಆಪ್ ನಂಬರ್ಗೆ ಕಳಿಸಿದ್ಮೇಲೆ ನಾವು ನಿಮ್ಗ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಆಡ್ ಮಾಡ್ಕೋತೇವಿ. ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಏನ್ ಮಾಡ್ಕೋತೇವಿ, ನಾವು ನಿಮ್ಗ ಜಾಯಿನ್ ಮಾಡ್ಕೋತೇವಿ. ಟೆಲಿಗ್ರಾಮ್ ದಲ್ಲಿ ಎಲ್ಲಾ ಕ್ಲಾಸಸ್ ಗಳು, ಎಲ್ಲಾ ಸಬ್ಜೆಕ್ಟ್ ಅದ ಕ್ಲಾಸಸ್ ಇರ್ತವೆ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ದು, GK ದಲ್ಲಿ ಬರುವಂತಹ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಸೈನ್ಸ್, ಜಿಯೋಗ್ರಫಿ, ಇವು ಮುಖ್ಯವಾಗಿರುವಂತಹ ಎಲ್ಲಾ ಸಬ್ಜೆಕ್ಟ್. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಇರ್ತಾ ಇದೆ, ಆಮೇಲೆ ಮೆಂಟಲ್ ಎಬಿಲಿಟಿ. ಈ ಎಲ್ಲಾ ಕ್ಲಾಸಸ್ ಗಳು ನಿಮ್ಗ ಸೀರಿಯಲ್ ವೈಸ್ ಎಲ್ಲಾನು ಕೂಡ ಸಿಗ್ತಾ ಇದಾವು. ಹಾಗಾಗಿ ಬೇಗನೆ ಇದು PC ಗೆ ಆಯ್ತು. ಆಮೇಲೆ PSI ಎಕ್ಸಾಮ್ಗೆ ಇನ್ನು ಕೆಲವೊಂದಿಷ್ಟು ಬೇರೆ ಟಾಪಿಕ್ಸ್ ಗಳು ಬರ್ತವೆ, ಅವುಗಳು ಕೂಡ ಕೂಡಿಸಿ ನಾವು ನಿಮ್ಗ ಈ ಒಂದು ಕ್ಲಾಸಸ್ ಗಳನ್ನ ಕೊಡಾಕತ್ತೇವಿ.
ತಡ ಮಾಡಕ್ ಹೋಗ್ಬೇಡ್ರಿ. ಸೊ ಬೇಗನೆ 1200 ರೂಪಾಯಿದಲ್ಲಿ ಸಿಗತೈತಿ. ಬೇಗನೆ PSRTC ಕೋರ್ಸ್ಗೆ ಬ್ಯಾಚ್ಗೆ ಸೇರ್ಪಡೆ ಆಗ್ರಿ. ಈ ಕ್ಲಾಸಸ್ಗಳು ನಿಮ್ಗೆ ಸ್ಟಾರ್ಟ್ ಆಗ್ತಾ ಇರುವಂತದ್ದು 14 ಏಪ್ರಿಲ್ 2026ರಿಂದ. 14 ಏಪ್ರಿಲ್ ದಿಂದ ಈ ಕ್ಲಾಸಸ್ಗಳು ಸ್ಟಾರ್ಟ್ ಆಗತ್ತಾವು. ಸೊ ಹಾಗಾಗಿ ಇವತ್ತು 8ನೇ ತಾರೀಕಿದೆ. ಸೊ 8/4/2026. ಸೊ ಇನ್ನು 14/4/2026 ಎಲ್ಲ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಬೇಗನೆ ಜಾಯಿನ್ ಮಾಡ್ಕೊಳ್ರಿ. ಮತ್ತೆ ಫೀಸ್ ಹೆಚ್ಚಾದ್ಮೇಲೆ ಅವಾಗ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಈಗಲೇ ಫೀಸ್ ಕಡಿಮೆ ಇಟ್ಟಿವಿ, ಬೇಗನೆ ಜಾಯಿನ್ ಆಗ್ಬೋದು. ಓಕೆನಾ. ಈಗ ನಾವು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಸೊ ಇದು ಏನು ಅಂತಂದ್ರೆ 2022ರ ಒಂದು ಏನ್ ನೋಟಿಫಿಕೇಶನ್ ಬಂದಿತ್ತು PC ಎಕ್ಸಾಮ್ದು ಅವಾಗಿಂದ ಇದೆ ಇದು. ಹೌದಾ. 2022ರಲ್ಲಿ ಏನ್ ನೋಟಿಫಿಕೇಶನ್ ಆಗಿತ್ತು ಅವಾಗ. ಸೊ ಇದ್ರಲ್ಲಿ ನೋಡ್ರಿ, ಇಲ್ಲಿ ಕನಿಷ್ಠ ವಯಸ್ಸು 19 ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಎಷ್ಟು ವಯಸ್ಸು ಆಗಿರ್ಬೇಕು? ಕನಿಷ್ಠ 19 ವರ್ಷ ನಿಮಗೆ ಆಗಿರ್ಬೇಕು. ರನ್ನಿಂಗ್ ಅಲ್ಲ, 19 ವರ್ಷ ಮುಗಿದು 20ನೇ ವರ್ಷ ಚಾಲ್ತಿ ಇರ್ಬೇಕು. ಸೊ ಅಂತವ್ರು ಅಂತ ಹೇಳಿದೆ ಕನಿಷ್ಠ 19 ವರ್ಷ ವಯಸ್ಸಾಗಿರಬೇಕು. ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರ್ದು ಅಂತ ಹೇಳಿ 2022ರದ ತೋರ್ಸಾಕತ್ತೇನೆ ನಾನು ನಿಮಗೆ. ಸೊ ಇಲ್ಲಿ ಏನಿತ್ತು, ಇಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ 25 ವರ್ಷ ಇತ್ತು. ಜನರಲ್ ದವರು ಎಷ್ಟು? 25 ವರ್ಷದವರೆಗೆ, ಅಂದ್ರ 19ರಿಂದ 25 ವರ್ಷದವರೆಗೆ. ಆಮೇಲೆ SC ST ಆಮೇಲೆ OBC ದವರು ಎಷ್ಟಿತ್ತು? 27 ವರ್ಷದವರೆಗೆ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿತ್ತು. ಆಮೇಲೆ ಓದಿರ್ತಕ್ಕಂತಹ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷ ಇತ್ತು. ಹೌದಾ. ಇದು ಏನು 2022ರಲ್ಲಿ ಇರ್ತಕ್ಕಂಥದ್ದು. ಇದನ್ನ ಏನ್ ಮಾಡಿದ್ರು ಆಮೇಲೆ ಮತ್ತೆ ಐ ಥಿಂಕ್ 2 ವರ್ಷ ಏನೋ ಹೆಚ್ಚು ಮಾಡಿದ್ರು ಅನ್ಸುತ್ತೆ. ಬಟ್ ಈಗ ಸುದ್ದಿ ಬರುವಂತದ್ದು ಏನು ಅಂತ ನೋಡ್ರಿ, ಜನರಲ್ ಇದ್ದವರು 25 ವರ್ಷ ಇದ್ದವರು ಮಾತ್ರ 19ರಿಂದ 25 ಒಳಗಿರುವಂತವ್ರು ಸಲ್ಲಿಸಬಹುದು. ಆಮೇಲೆ OBC ಆಮೇಲೆ SC ST ಇರ್ತಕ್ಕಂಥ ಅಭ್ಯರ್ಥಿಗಳು 19ರಿಂದ 27 ವರ್ಷ ಒಳಗಿದ್ದವರು ಏನ್ ಮಾಡ್ಬೇಕು? ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ಈ ನೋಟಿಫಿಕೇಶನ್ ದಲ್ಲಿ ಇದೆ. ಬಟ್ ಈಗ ನೋಡೋದಾದ್ರೆ ಈಗೇನು ಅಂತಂದ್ರೆ ಇದು ಒಂದು ಮಾಹಿತಿ ಬಂದಿರುವಂತದ್ದು. ಇಲ್ಲಿ ನೋಡ್ಬಹುದು ನೀವು. ಇದರಲ್ಲಿ ಏನಿದೆ, ಪೊಲೀಸ್ ನೇರ ನೇಮಕ 1 ಬಾರಿ 5 ವರ್ಷ ವಯೋಮಿತಿ ಸಡಿಲಿಕೆ ಅಂತ ಹೇಳಿದೆ. 5 ವರ್ಷದವರೆಗೆ ನಿಮ್ಗೆ ಸಡಿಲಿಕೆ ಸಿಗ್ತಾ ಇದೆ. ಸೊ ಇಲ್ಲಿ ಓದೋಣ ಒಂದ್ ಸ್ವಲ್ಪ ಏನೇನಿದೆ ಅಂತ ಹೇಳಿ. ಪೊಲೀಸ್ ನೇರ ನೇಮಕಾತಿಯಲ್ಲಿ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ, ಎಲ್ಲಾ ವರ್ಗ ಅಂತಂದ್ರೆ ಜನರಲ್, SC ST OBC ಎಲ್ಲರಿಗೂ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು, ಗರಿಷ್ಠ ಅಂದ್ರೆ ಅತಿ ಹೆಚ್ಚು, ಈಗ ಗರಿಷ್ಠ ಇಲ್ಲಿ ಹೇಳಿದ್ನಲ್ಲ ನಾನು, ಇಲ್ಲಿ ಜನರಲ್ ದವರಿಗೆ 25, ಆಮೇಲೆ ಉಳಿದವರಿಗೆ 27 ಅಂತ ಹೇಳಿದ್ನಲ್ಲ, ಇದು ಗರಿಷ್ಠ. ಇದು 1 ಬಾರಿಯ ಕ್ರಮವಾಗಿ 5 ವರ್ಷಗಳ ಕಾಲ ಸಡಿಲಿಕೆ ರಾಜ್ಯ ಪೊಲೀಸ್ ನಿರ್ದೇಶಕ ಡಾಕ್ಟರ್ MA ಸಲೀಂ ಅವರು ಆದೇಶ ಹೊರಡಿಸಿದ್ದಾರೆ. ಅಂತಂದ್ರೆ 5 ವರ್ಷದವರೆಗೆ ಈ ಸಲ ನಿಮ್ಗ ಸಡಿಲಿಕೆ ಸಿಗಾಕತೈತಿ. ಸೊ ಇದು ಯಾವಾಗಿನವರೆಗೆ ಇರ್ತೈತಿ? ಪ್ರಸಕ್ತ ಸಾಲಿನ ಜನವರಿ 29ರಿಂದ ಮುಂದಿನ 2027ರ ಡಿಸೆಂಬರ್ 31ರವರೆಗೆ. ಅಂತಂದ್ರೆ ಯಾವಾಗಿಂತ ಹೇಳಿದ್ರು, ಜನವರಿ 29 2020 ಆಕ್ಚುಲಿ ಇದೇ ವರ್ಷದ 2026ರಿಂದ ಎಲ್ಲಿವರೆಗೆ ಇರ್ತೈತಿ ಇದು? ಡಿಸೆಂಬರ್ 31 2027. ಅಂದ್ರೆ ಈ ನಡುವೆ ಜನವರಿ 29 2026ರಿಂದ ಡಿಸೆಂಬರ್ 31 2027 ಅಂದ್ರೆ ಮುಂದಿನ ವರ್ಷದವರೆಗೂ ಕೂಡ ಯಾವೆಲ್ಲ ಕಾಲ್ಫರ್ಮ್ ಆಗ್ತವೆ ಪೊಲೀಸ್ ವಿಭಾಗದಲ್ಲಿ ನೋಡ್ರಿ. ಈಗ ಯಾವ ತಿಂಗಳಿದೆ ಹೇಳ್ರಿ? ಈಗಿರುವಂತಹ ತಿಂಗಳು ಏಪ್ರಿಲ್. ಹೌದಾ. ಏಪ್ರಿಲ್ 8ನೇ ತಾರೀಕಿಗೆ ನಾನು ಇದನ್ನೇನ್ ಮಾಡ್ತಾ ಇದ್ದೀನಿ, ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಏಪ್ರಿಲ್ 8 ಇದೆ. ಇಲ್ಲಿ ನೋಡ್ರಿ, ಜನವರಿ 29 2026ರಿಂದ ಡಿಸೆಂಬರ್ 30 2027 ಅಂದ್ರ ಇನ್ನೂ ಯಾವ್ದು ಕಾಲ್ಫರ್ಮ್ ಆಗಿಲ್ಲ. ಸೊ ಈ ಡೇಟ್ ಮುಂದಿನಿಂದ ಎಲ್ಲಿವರೆಗೆ? ಡಿಸೆಂಬರ್ 31 2027. ಇಲ್ಲಿ ತಕ ಯಾವ ಕಾಲ್ಫಾರ್ಮ್ ಆಗ್ತಾವಲ್ಲ, ಇಲ್ಲಿಂದ ಹಿಡಿದು ಇದ್ರ ನಡುವೆ ಯಾವೆಲ್ಲ ಕಾಲ್ಫಾರ್ಮ್ ಆಗ್ತಾವು ಆ ಎಲ್ಲವುಗಳಿಗೆ ಕ್ರಮವಾಗಿ ಒಂದು ಸಲ ಏನು ಅಂತಂದ್ರ 5 ವರ್ಷದವರೆಗೆ ಸಡಿಲಿಕೆಯನ್ನ ಸಿಗ್ತೈತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿ ಆಮೇಲೆ ಆಯಾ ನೇಮಕಾತಿ ನಿಯಮಗಳಲ್ಲಿ
ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ 5 ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ. ಒಂದ್ ಸಾರಿ ಮಾತ್ರ ಏನಾಗುತ್ತೆ, 5 ವರ್ಷದವರೆಗೆ ನಿಮ್ಗೆ ಸಡಿಲಿಕೆ ಸಿಗ್ತಾ ಇದೆ. ಅಂತಂದ್ರೆ ಈಗ ಏಪ್ರಿಲ್ ತಿಂಗಳಿದೆ, ಮೇ ಅಥವಾ ಜೂನ್ 2026ಕ್ಕೆ PC ಮತ್ತು PSI ಎಕ್ಸಾಮ್ ಕಾಲ್ಫಾರ್ಮ್ ಆತ್ ಅಂತ ತಿಳ್ಕೊಳ್ರಿ. ಆತು ಅಂತಂದ್ರ ಈ ಏನ್ ಕಾಲ್ಫಾರ್ಮ್ ಆಗ್ತೈತ್ಲ ಇದಕ್ ಮಾತ್ರ ಫಸ್ಟ್ ಸಲ ಏನ್ ಕಾಲ್ಫಾರ್ಮ್ ಆಗ್ತೈತಿ ಅದಕ್ಕೆ ಮಾತ್ರ 5 ವರ್ಷದ ಸಡಿಲಿಕೆ ಇರ್ತೈತಿ. 5 ವರ್ಷ ಹೆಚ್ಚು ನಿಮಗ ಏಜ್ ದಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಡಿಸೆಂಬರ್ದೊಳಗ ಇಲ್ಲ ಅಂತಂದ್ರ ಜನವರಿ 1, 2027ಕ್ಕೆ ಮತ್ ಕಾಲ್ಫಾರ್ಮ್ ಆತು ಅಂತಂದ್ರ ಅವಾಗ ಸಿಗಂಗಿಲ್ಲ. ಬಟ್ ಇವ್ರು ಹೇಳ್ಯಾರ ಇಲ್ಲಿ 31 ಡಿಸೆಂಬರ್ 2027 ಹೇಳ್ಯಾರು. ಬಟ್ ಒಂದ್ ಸಲ ಮಾತ್ರ ಅಂತ ಹೇಳ್ಯಾರ. ಇಲ್ಲೇ ಕಾಲ್ಫಾರ್ಮ್ ಆತಂದ್ರೆ ಇಲ್ಲಿ ಒಂದ್ಸಲ ನಿಮ್ಗ ಏಜ್ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಮತ್ ಇಲ್ಲಿ ಜನವರಿ 1, 2027ಕ್ಕೆ ಮತ್ ಕಾಲ್ಫಾರ್ಮ್ ಆತಂದ್ರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಿಗಂಗಿಲ್ಲ. ಅವಾಗ ಏಜ್ ಏನಿರ್ತೈತಿ, ಅವಾಗ 27 ಉಳ್ದವ್ರಿಗೆ, ಆಮೇಲೆ ಜನರಲ್ ಅವ್ರಿಗೆ 25 ಇರ್ತೈತಿ. ಈಗ 5 ವರ್ಷ ಹೆಚ್ಚು ಅಂತಂದ್ರೆ ಇಲ್ಲಿ ಯಾರು ಜನರಲ್ದವರು ಎಷ್ಟು ವರ್ಷದವರೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು? ಜನರಲ್ ಕ್ಯಾಟಗರಿದವರು 30 ವರ್ಷದವರೆಗೆ. 19ರಿಂದ ಎಷ್ಟು ವರ್ಷದವರೆಗೆ? 19ರಿಂದ 30 ವರ್ಷ ಇರುವಂತಹ ಎಲ್ಲಾ ಅಭ್ಯರ್ಥಿಗಳು ಜನರಲ್ದವರು ಏನ್ ಮಾಡಬಹುದು? PSI PC ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವೆಲ್ಲ ಕಾಲ್ಫಾರ್ಮ್ ಆಗ್ತಾವ ಎಲ್ಲದಕ್ಕೂ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಇದರಲ್ಲಿ ಬಹಳಷ್ಟು ಆಗ್ತಾವು. KSRP ಆಗ್ತೈತಿ, ಆಮೇಲೆ PC ಎಕ್ಸಾಮ್ ಆಗ್ತೈತಿ, PSI ಆಗ್ತೈತಿ, ವೈರ್ಲೆಸ್ PSI ಅದು ಇದು, ಆಮೇಲೆ CAR DAR ಆಗ್ತೈತಿ. ಇವೆಲ್ಲ ಕಾಲ್ಫಾರ್ಮ್ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾವ ನಮ್ಗ KSP ದಲ್ಲಿ ಬಹಳಷ್ಟು ಕಾಲ್ಫಾರ್ಮ್ ಇರ್ತಾವ. ಈ ಎಲ್ಲದಕ್ಕೂ ಒಂದೊಂದ್ಸಲ 5 ವರ್ಷದವರೆಗೆ ನಿಮ್ಗ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಸೊ ಇಲ್ಲಿ 30 ವರ್ಷದವರೆಗೆ ಜನರಲ್ದವರು ಅಪ್ಲಿಕೇಶನ್ ಹಾಕ್ಬಹುದು ಈ ಸಲ ಕಾಲ್ಫಾರ್ಮ್ ಆಯ್ತು ಅಂತಂದ್ರ. ಆಮೇಲೆ OBC SC ST ವರ್ಗದವರು 32 ವರ್ಷದವರೆಗೆ ಅಪ್ಲಿಕೇಶನ್ ಸಲ್ಲಿಸಬಹುದು. 32 ವರ್ಷ ಆಗಿ ಆಮೇಲೆ ಏನು ಅಂತಂದ್ರ 32 ವರ್ಷ ಆಗಿ 33ನೇದ್ ರನ್ನಿಂಗ್ ಇತ್ತು ಅಂತಂದ್ರ ತಗೊಳಂಗಿಲ್ಲ ಅವ್ರು. ಆಮೇಲೆ ಎಲ್ಲಿಂದ ಡೇಟ್ ಹಿಡಿಬೇಕು ಅಂತಂದ್ರ ಯಾವಾಗ ಕಾಲ್ಫಾರ್ಮ್ ಆಗ್ತೈತಿ ಅವಾಗದಿಂದ ಹಿಡಿಬೇಕಾಗ್ತೈತಿ. ಈಗ ಉದಾಹರಣೆಗೆ ಮುಂದಿನ ತಿಂಗಳ ಯಾವುದು ಮೇ ಅಥವಾ ಜೂನ್ ನಲ್ಲಿ ಕಾಲ್ಫಾರ್ಮ್ ಆತಂದ್ರ ಜೂನ್ನ ಲಾಸ್ಟ್ ಡೇಟ್ ಹಿಡ್ಕೋಬೇಕಾಗ್ತೈತಿ. ಜೂನದ ಒಳಗಡೆನೆ ನೀವೇನಿರ್ಬೇಕು ಅಂತಂದ್ರ 32 ವರ್ಷದವರು ಆಗಿರ್ಬೇಕು. ಆಮೇಲೆ ಜನರಲ್ದವರು 30 ವರ್ಷದ ಒಳಗಡೆ ಇರ್ಬೇಕು ಜೂನ್ ದೊಳಗ ಕಾಲ್ಫಾರ್ಮ್ ಆತಂದ್ರ. ಈಗ ಉದಾಹರಣೆಗೆ ಮುಂದಿನ ತಿಂಗಳ ಮೇದೊಳಗನ ಕಾಲ್ಫಾರ್ಮ್ ಆತು. ಯಾವ್ದು? ಮೇ 2026 ಕಾಲ್ಫಾರ್ಮ್ ಆಯ್ತು ಅಂತಂದ್ರ ಇದ್ರ ಒಳಗಡೆನ ಇದೇನು ಮೇ ಡೇಟ್ ಇರ್ತೈತಿ ಒಂದ್ ಯಾವ್ದಾರ 1ನೇ ತಾರೀಕು 5ನೇ ತಾರೀಕು ಅಥವಾ 10ನೇ ತಾರೀಕು ಮೇ ಹಿಂಗ್ ಇರ್ತೈತಿ. ಈ ಡೇಟದ ಒಳಗಡೆನ ಜನರಲ್ದವರು 30 ವರ್ಷಕ್ಕಿಂತ ಒಳಗಿರ್ಬೇಕು. ಆಮೇಲೆ ಉಳಿದಿರುವಂತವ್ರು 32 ವರ್ಷಕ್ಕಿಂತ ಒಳಗಿರ್ಬೇಕು. ಹಿಂಗಿದ್ದವ್ರು ಮಾತ್ರ ಏನು ಅಂತಂದ್ರ ಈ ಒಂದು PSI PC ಎಕ್ಸಾಮ್ಗೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಈಗ ಜಸ್ಟ್ ನೆಕ್ಸ್ಟ್ ಈಗ ಕಾಲ್ಫಾರ್ಮ್ ಆಗುವಂತದ್ದ ಯಾವುದು ಅಂತಂದ್ರ PSI ಮತ್ತು PC ಎರಡು ಕಾಲ್ಫಾರ್ಮ್ ಆಗ್ತವೆ. ಇದಾದ್ಮೇಲೆ KSRP ಆಗುತ್ತೆ. ಇದಾದ್ಮೇಲೆ CRDR ಇದು ಕೂಡ ಕಾಲ್ಫಾರ್ಮ್ ಆಗ್ತೈತಿ. ಬಟ್ ಏನು ಅಂತ ಒಂದ್ ಸ್ವಲ್ಪ ನಿಲ್ಬೇಕಾಗ್ತೈತಿ, ವೇಟ್ ಮಾಡ್ಬೇಕಾಗತ್ತೆ. ಯಾವಾಗ ಆಗ್ತೈತೆ ಅನ್ನೋದು ಯಾರಿಗೂ ಕೂಡ ಮಾಹಿತಿ ಗೊತ್ತಿಲ್ಲ. ಆದ್ರೂ ಕೂಡ ಒಂದು ಅಂದಾಜಿನ ಪ್ರಕಾರ ಜೂನ್ ವರೆಗೆ ಕಾಲ್ಫಾರ್ಮ್ ಆಗ್ಬಹುದು. ಜೂನ್ 2026 ಇದು ಕಾಲ್ಫಾರ್ಮ್ ಆಯ್ತು ಅಂತಂದ್ರ ಇದಾದ್ಮೇಲೆ 3 ತಿಂಗಳವರೆಗೆ ನಿಮ್ಗೆ ಏನಿರ್ತೈತಿ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಸಿಗ್ತೈತಿ. 3-4 ತಿಂಗಳ ಆರಾಮ್ ಟೈಮ್ ಸಿಗ್ತೈತಿ. ಸೊ ಹಾಗಾಗಿ ನಿಮ್ಗ ಈಗ ಜಸ್ಟ್ ಏನಾದ್ರು ಈ ತಿಂಗಳು ಮುಂದಿನ ತಿಂಗಳು ಅಥವಾ ಅಚ್ಚು ಕಡೆ ಜೂನ್ ದಲ್ಲಿ ಕಾಲ್ಫಾರ್ಮ್ ಆಯ್ತು ಅಂತಂದ್ರ ಈಗಲಿಂದ ನಿಮ್ಮ ಹತ್ರ 6 ತಿಂಗಳವರೆಗೆ ಏನಿದಾವು ನಿಮ್ಮ ಹತ್ರ ಟೈಮ್ ಇದೆ. 6 ತಿಂಗಳವರೆಗೆ ಏನೈತಿ ನಿಮ್ಮ ಹತ್ರ ಟೈಮ್ ಇದೆ. ಸೊ ಈ 6 ತಿಂಗಳನ್ನ ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅಂತಂದ್ರ ಈ ಕೋರ್ಸ್ ಏನಿದೆ PSI PC ಬ್ಯಾಚ್ ಏನಿದೆ ಇದನ್ನ ನೀವು ಜಾಯಿನ್ ಆದ್ರ ಅಂತಂದ್ರ 1200 ರೂಪಾಯಿದಲ್ಲಿ ಇದು 6 ತಿಂಗಳವರೆಗೆ ನಡೆಯುವಂತಹ ಕ್ಲಾಸಸ್ಗಳಿದಾವ. 6 ತಿಂಗಳಲ್ಲಿ ನಿಮ್ಮ ಎಲ್ಲ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತೇವೆ. ಇದರಲ್ಲಿ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ ಎಲ್ಲಾನು ಕೂಡ ಕಂಪ್ಲೀಟ್ ಆಗುತ್ತೆ 6 ತಿಂಗಳು. ಸೊ ಅದ್ರ ಸಲುವಾಗಿನ ನಾವು ಏನ್ ಮಾಡ್ತಾ ಇದೀವಿ 14 ಏಪ್ರಿಲ್ ದಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 6 ತಿಂಗಳು ಒಳಗಡೆ ಏನು ಅಂತಂದ್ರೆ ಸಿಲೆಬಸ್ ಕಂಪ್ಲೀಟ್ ಮಾಡ್ತೇವೆ. ಒಂದು ವೇಳೆ ನಿಮ್ಮ ಎಕ್ಸಾಮ್ ಬಹಳ ಬೇಗನೆ ಬಂತು, ನಮ್ ಸಿಲೆಬಸ್ ಇನ್ನ
ಒಂದು 3 ತಿಂಗಳ ಒಳಗಡೆನೆ ಎಕ್ಸಾಮ್ ಬಂತು ಅಂತಂದ್ರೆ ನಾವು 3 ತಿಂಗಳ ಒಳಗಡೆನೆ ನಿಮ್ಮ ಎಲ್ಲ ಸಿಲೆಬಸ್ ಕಂಪ್ಲೀಟ್ ನಾವು ಮಾಡ್ತೇವಿ. ಬಟ್ ನೀವು ಕೂಡ ಏನಿರ್ಬೇಕು ಅದಕ್ಕೆ ರೆಡಿ ಇರ್ಬೇಕಾಗ್ತೈತಿ. ಯಾಕಂದ್ರೆ ನಮಗೂ ಬರ್ಡನ್ ಆಗ್ಬಿಡ್ತೈತಿ ಎಲ್ಲಾ ಕ್ಲಾಸಸ್ಗಳನ್ನ ಮುಗಿಸ್ಬೇಕಾಗಿರ್ತೈತಿ. ನಾವು ಗಡ್ಬಡಿ ಮಾಡ್ತೇವಿ, ನೀವು ಕೂಡ ಅಷ್ಟು ಗಡ್ಬಡಿಯಿಂದ ಅಷ್ಟು ವೇಗವಾಗಿ ಅಷ್ಟು ಫಾಸ್ಟ್ ಆಗಿ ನೀವು ಕೂಡ ಓದ್ಬೇಕಾಗುತ್ತೆ. ಅದಕ್ಕೆ ಇನ್ನೂ ಟೈಮ್ ಐತಿ. ನನಗೆ ಅನ್ಸೋ ಮಟ್ಟಿಗೆ 6 ತಿಂಗಳಂತೂ ಸಿಗ್ತೈತಿ. ಡೈಲಿ ಒಂದು 3 ತಾಸು 4 ತಾಸು ಕ್ಲಾಸಸ್ಗಳು ಇರ್ತಾವು. ಎಲ್ಲಾ ಕ್ಲಾಸಸ್ಗಳನ್ನ ಡೈಲಿ ನೋಡ್ಕೊಂಡು ಡೈಲಿ ರಿವಿಷನ್ ಮಾಡಿದ್ರ ಅಂತಂದ್ರ ಖಂಡಿತ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗೇ ಆಗ್ತೈತಿ. ರಿವಿಷನ್ ಮಾಡಾಕ ಒಳ್ಳೆ ಟೈಮ್ ನಿಮ್ಗ ಸಿಗ್ತೈತಿ. ಇಲ್ಲ ಇನ್ನ ಯಾವಾಗ ಕಾಲ್ಫಾರ್ಮ್ ಆಗ್ತೈತಿ ಅವಾಗ ನಾ ಸ್ಟಡಿ ಮಾಡಾವ. ಓಕೆ, ಅವಾಗ ಸ್ಟಡಿ ಮಾಡಾವ. ಮತ್ ಇನ್ನ ಕಾಲ್ಫಾರ್ಮರ ಆಗ್ಲಿ ಅದ್ ಯಾವಾಗ ಆಗ್ತೈತಿ ಯಾರಿಗ್ ಗೊತ್ತಾ ಅಂತ ಕುಂಡ್ರಾಕ್ ಹೋಗ್ಬೇಡ್ರಿ. ನಿಮ್ಮ ಅಪ್ಲಿಕೇಶನ್ ಕರೆಯೋದಕ್ಕಿಂತ ಮುಂಚೆ ಏನಾಗಿರ್ಬೇಕು, ನೀವು ನಿಮ್ಮ ಎಲ್ಲ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿ ರಿವಿಷನ್ ಮಾಡ್ತಾ ಕುಂತಿರ್ಬೇಕು. ಅಂತವ್ರು ಮಾತ್ರ ಪಾಸ್ ಆಗ್ತಾರೆ. ಓಕೆನಾ? ಸೊ ಹಂಗ ಗೋರ್ಮೆಂಟ್ ಜಾಬ್ ಸಿಗಂಗಿಲ್ಲ. ಕಷ್ಟ ಪಡದೆ ಗೋರ್ಮೆಂಟ್ ಜಾಬ್ ಸಿಗಂಗಿಲ್ಲ, ಕಷ್ಟ ಪಡ್ಬೇಕಾಗತ್ತೆ. ಸೊ ಅದ್ರ ಸಲುವಾಗಿ ಅಪ್ಲಿಕೇಶನ್ ಕರೆಯೋದಕ್ಕಿಂತ ಮುಂಚೆನ ನಿಮ್ಮ ಸಿಲೆಬಸ್ ಮುಗಿಸಿ ನೀವು ರಿವಿಷನ್ ಮಾಡ್ಕೊಂತ ಕುಂತಿರ್ಬೇಕು, ವೇಟ್ ಮಾಡ್ಕೊಂತ. ಯಾವಾಗ ಬರ್ತೈತಿ ಬರ್ಲಿ, ಅದನ್ನ ಈ ಸಲ ಬಿಡಂಗಿಲ್ಲ ಅಂತೇಳಿ ನೀವೇನ್ ಮಾಡ್ತೀರಿ, ಅದ್ರ ವಿರುದ್ಧ ಮಾಡ್ತೀರಿ. ಅಪ್ಲಿಕೇಶನ್ ಕರೆದ ಮೇಲೆ ಪುಸ್ತಕ ತೆಗಿತೀರಿ. ಈ ಪಾಠ ಆ ಪಾಠ ಇದನ್ ತಿಳಿಯವಾಲ್ತು ಅದನ್ ತಿಳಿಯವಾಲ್ತು, ಮೆಂಟಲ್ ಎಬಿಲಿಟಿ ಗೊತ್ತಾಗವಾಲ್ತು, ಹಂಗಾತ್ ಹಿಂಗಾತ್, ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಎಲ್ಲಾ ಮಿಕ್ಸ್ ಮಾಡಿ ಅದ್ ಇದ್ದದ್ದು 4 ಅಕ್ಷರ ತಲೆಯಾಗಿಂದು ಏನಾಗ್ಬಿಡ್ತೈತಿ, ಹೋಗ್ಬಿಡ್ತೈತಿ. ಈ ರೀತಿ ಮಾಡ್ತಾರು 99% ಹುಡುಗರು. ಉಳಿದಿರ್ತಕ್ಕಂತ 1% ಹುಡುಗರು ಏನ್ ಮಾಡ್ತಾರ, ಅಪ್ಲಿಕೇಶನ್ ಕರೆಯೋದಕ್ಕಿಂತ ಮುಂಚಿನ ಸಿಲೆಬಸ್ ಮುಗಿಸಿ ಕುಂತಿರ್ತಾರೋ. ಕರೀಲಿ ಅಪ್ಲಿಕೇಶನ್, ನಾ ಈಗ ರೆಡಿ ಇದೇನೆ ಅಂತ. ಎಷ್ಟು ಬೇಕಾದಷ್ಟು ಇರ್ಲಿ ವೇಕೆನ್ಸಿ, 1 ವೇಕೆನ್ಸಿ ಇದ್ರು ನಾ ಬರಿತೀನಿ ಅನ್ನುವಂತಹ ಧೈರ್ಯ ಇರ್ತೈತೆ ಅವರಲ್ಲಿ. ಯಾರು ಮುಗಿಸ್ಕೊಂತಿರ್ತಾರ ಅವರಲ್ಲಿ. ಯಾರು ಮುಗಿಸ್ಕೊಂತಿರಂಗಿಲ್ಲ ಅವ್ರಲ್ಲಿ ಇರಂಗಿಲ್ಲ. ಹೆಂಗ್ ಮುಗಿಸ್ಕೊಂಡಿರ್ಬೇಕು, ಏನ್ ಬೇಕಾದ್ ಕೇಳಿ ಈ ಸಬ್ಜೆಕ್ಟ್ ಒಳಗ ಎಲ್ಲಾ ಹೇಳಕ್ ರೆಡಿ ಇದೇನಿ ನಾನು, ಹಂಗ ರೆಡಿ ಆಗಿ ಕುಂತಿರ್ಬೇಕು. ಅದ್ ಯಾವಾಗ ಆಗ್ತೈತಿ, ನೀವು ಏನ್ ಸಿಲೆಬಸ್ ಮುಗಿಸಿರ್ತೀರಿ ಆ ಸಿಲೆಬಸ್ ಅನ್ನ 5 ರಿಂದ 6 ಸಲ ರಿವಿಷನ್ ಮಾಡಿದ್ರ ಮಾತ್ರ ಹಂಗ ಆಗ್ತೈತಿ. ಬರೇ ಒಂದ್ಸಲಿ ಸಿಲೆಬಸ್ ಮುಗಿಸಿ ಎಕ್ಸಾಮ್ ಬರಕ್ ಹೋಗ್ತೀರ ಅಂತಂದ್ರ ಖಂಡಿತ ನಿಮ್ಮ ಸೆಲೆಕ್ಷನ್ ಆಗಂಗಿಲ್ಲ. 6 ರಿಂದ 7 ಸಲ ರಿವಿಷನ್ ಮಾಡ್ಬೇಕಾಗ್ತೈತಿ. 6 ರಿಂದ 7 ಸಲ ಎಲ್ಲವುಗಳನ್ನ ಓದ್ಬೇಕಾಗ್ತೈತಿ. ಅವಾಗ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗ್ತೈತಿ. ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗಂಗಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಜಗತ್ ಬಿಟ್ಟು ಬಿಡ್ರಿ ನೀವು. ಓಕೆ, ಆರಾಮಾಗಿ ಬೇರೆ ಕೆಲಸ ಏನಾರ ಮಾಡ್ಕೊತೀರಿ. ಇಲ್ಲಪ್ಪ ಕಾಂಪಿಟೇಟಿವ್ ಯುಗದೊಳಗ ಇಳ್ಯಾವ್ರ ಇದ್ರಿ ಅಂತಂದ್ರ ಏನ್ ಮಾಡ್ಬೇಕು, ಕಷ್ಟ ಪಡೋದನ್ನ ಕಷ್ಟ ಪಡ್ರಿ, ಬಹಳಷ್ಟು ಒಳ್ಳೆ ರೀತಿಯಿಂದ ಓದ್ರಿ, ಬಹಳಷ್ಟು ರಿವಿಷನ್ ಅನ್ನ ಮಾಡ್ರಿ. ರಿವಿಷನ್ ಮಾಡ್ರಿ, ಖಂಡಿತ ನಿಮ್ ಸೆಲೆಕ್ಷನ್ ಆಗ್ತೈತಿ. ಇಲ್ಲಪ್ಪ ನಾ ಒಂದ ಸಲ ಸಿಲೆಬಸ್ ಮುಗಿಸ್ತೀನಿ, ನಾ ಎಕ್ಸಾಮ್ ಬರಕ್ ಹೋಗ್ತೀನಿ ಅಂತಂದ್ರ ಆಗಂಗಿಲ್ಲ, ನಿಮ್ಮ ಸೆಲೆಕ್ಷನ್ ಆಗಂಗಿಲ್ಲ. ಈಗ ಬರ್ದ್ ಇಟ್ಕೊಳ್ಬೇಕಾರ, ಸೈಯದ್ ಸರ್ ಹೇಳ್ಯಾರು ಈ ರೀತಿ ನೋಡೋಣ ಅಂತ ಬರ್ದ್ ನೋಡು, ಆಗಂಗಿಲ್ಲ ಸೆಲೆಕ್ಷನ್. ಓಕೆನಾ? ಇರ್ಲಿ ಏನಾರ, ಬಟ್ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ, ಒಂದ್ ಸ್ವಲ್ಪ ಮುತುವರ್ಜಿ ವಹಿಸಿ ಓದ್ರಿ. ನಿಮ್ಮ ಭವಿಷ್ಯ ನೀವು ನೋಡ್ಕೊಳ್ರಿ. ನಾನು ಕೂಡ PSI ಆಗ್ಬೇಕು ಅನ್ನುವಂತ ಆಸೆ ಎಲ್ಲಾ ಇದೆ ನಿಮ್ಮ ಹತ್ರ. ನೀವು ನೋಡುವಂತ ಎಲ್ಲಾ ಅಭ್ಯರ್ಥಿಗಳಲ್ಲಿ ನಾನು PC ಆಗ್ಬೇಕು ಅನ್ನುವಂತಹ ಎಲ್ಲರಿಗೂ ಆಸೆ ಇದೆ, ಹೌದಾ? ಆಮೇಲೆ ಆ ಆಸೆ ಕನಸು ನನಸು ಮಾಡ್ಬೇಕಂತಂದ್ರ ರಾತ್ರಿ ಹಗಲ್ ಕುಂತ ಓದ್ರ ಮಾತ್ರ ಕನಸು ನನಸು ಆಗ್ತತಿ. ಇಲ್ಲ ಅಂತಂದ್ರ ಆಗಂಗಿಲ್ಲ. ಓಕೆನಾ? ಸೊ ಬೇಗನೆ ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ರಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಅನ್ನ. ಇದೇ ರೀತಿ ವಿಡಿಯೋಸ್ಗಳು ನಿಮ್ಗೆ ಸಿಗ್ತಿರ್ತಾವು. PC PSI ಎಕ್ಸಾಮ್ಗೆ, ಆಮೇಲೆ ಓದಿರುವಂತಹ SSC ಎಕ್ಸಾಮ್ಸ್ ಗಾಗಿರ್ಬೋದು, RRB ಎಕ್ಸಾಮ್ಸ್ ಎಲ್ಲವುಗಳು ಕ್ಲಾಸಸ್ ನಮ್ಮಲ್ಲಿ ಅವೈಲೇಬಲ್ ಇದಾವು. ಸೊ ಹಾಗಾಗಿ ನಂಬರ್ ಹೇಳಿದ್ದೆ ನಾನು, ವಾಟ್ಸ್ಆಪ್ ನಂಬರ್ 8861927838. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಆಮೇಲೆ ಜಾಯಿನ್ ಆಗ್ರಿ ಎಲ್ಲಾ ಕ್ಲಾಸಸ್ಗಳಿಗೆ. ಯಾವ ಕ್ಲಾಸ್ ಬೇಕು ನೋಡ್ರಿ, ಆ ಕ್ಲಾಸ್ ಹೆಸರನ್ನ ಬರೆದು ವಾಟ್ಸ್ಆಪ್ ಮಾಡಿದ್ರೆ ಆ ಗ್ರೂಪ್ ಹೋಗಿ ನಿಮಗೆ ಆಡ್ ಮಾಡಿಬಿಡ್ತೇವೆ. ಓಕೆನಾ? ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡ್ರಿ. ಧನ್ಯವಾದಗಳು. ಜೈ ಹಿಂದ್.